ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೇನೆ. ಇವತ್ತು ಯಾವ ವಿಚಾರವನ್ನು ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂದರೆ, ಇವತ್ತು ಸದನದಲ್ಲಿ ಅಂದರೆ ಪಾರ್ಲಿಮೆಂಟಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಚರ್ಚೆ ಬಗ್ಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತೇಳಿ ನಾವು ಬಂದಿದ್ದೇವೆ. ನನ್ನ ಜೊತೆ ಇರುವಂಥವರು ಒಂದು BJP ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥವರು ರಾಕೇಶ್ ಅಣೆಕಟ್ಟೆ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ಕಾರ. ಇವತ್ತು ದೊಡ್ಡದಾಗಿ ದೇಶದಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಒಂದು ದೇಶ ಒಂದು ಚುನಾವಣೆ ಅನ್ನೋದು. ಈ ಚುನಾವಣೆ ಈ ಒಂದು ಏನು ಈ ಕಾಯ್ದೆ ಇದೆ, ಈ ಕಾಯ್ದೆ ಬಗ್ಗೆ ಒಂದು ವಿಸ್ತೃತವಾಗಿ ಹೇಳೋದಾದ್ರೆ ಯಾವ ಒಂದು ಏನನ್ನು ಹೇಳ್ಬಹುದು? ಎಲ್ರಿಗೂ ನಮಸ್ಕಾರ. ಸ್ವಾತಂತ್ರ್ಯ ಬಂದು 77 ವರ್ಷಗಳಾಯಿತು. ಸ್ವಾತಂತ್ರ್ಯ ಬಂದ ನಂತರದ 3 ವರ್ಷಗಳಲ್ಲಿ ಈ ದೇಶಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇದೆ ಅಂತೇಳಿ ಜಗತ್ತಿನಲ್ಲೇ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ಕೊಡಲಾಯಿತು. ಅಂದಿನಿಂದ ಇಂದಿನವರೆಗೆ ಈ ದೇಶದಲ್ಲಿ ಆಡಳಿತಾತ್ಮಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ. ಸಂವಿಧಾನ ಆಗಲಿ ಮತ್ತು ಪ್ರಜಾಪ್ರಭುತ್ವ ಆಗಲಿ ಏನು ಹೇಳುತ್ತೆ ಅಂದರೆ, ಈ ದೇಶದ ಕಟ್ಟಕಡೆಯ ನಾಗರಿಕನ ಬದುಕು ಹಸನಾಗಬೇಕು. ಆ ನಾಗರಿಕನ ಬದುಕನ್ನು ಹಸನು ಮಾಡಲಿಕ್ಕೆ ಯಾವ್ಯಾವ ಸುಧಾರಣೆಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಮುಕ್ತವಾಗಿ ನಮಗೆ ಈ ದೇಶದ ಅಧಿಕಾರವನ್ನು ಚಲಾಯಿಸುವಂಥ ರಾಜಕೀಯ ಪಕ್ಷಗಳು ಯಾವುದೇ ಆಗಿರಲಿ, ರಾಜಕೀಯ ನಾಯಕರು ಯಾರೇ ಆಗಲಿ, ಅವರಿಗೆ ಕೊಟ್ಟಿದೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತ ಒಂದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಹಾಗೆಯೇ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ. ಈ ಒಂದು ಅತಿ ದೊಡ್ಡ ದೇಶದ ಒಂದು ಜನರನ್ನು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಳಪಡಿಸಿದಾಗ ನಮಗೆ ಗೊತ್ತಿದೆ, ಒಂದು ಕೇಂದ್ರ ಸರ್ಕಾರದ ಚುನಾವಣೆ ಆಗ್ಬೇಕಂತಂದ್ರೆ ಸುಮಾರು 3 ತಿಂಗಳ ಒಂದು ಸುದೀರ್ಘ ಪ್ರಕ್ರಿಯೆ ಇದೆ. ಹಾಗೆಯೇ ಈ ದೇಶದ ಬೇರೆ ಬೇರೆ 28 ರಾಜ್ಯಗಳ ರಾಜ್ಯ ಸರ್ಕಾರಗಳಿಗೆ ಚುನಾವಣೆ ಆಗಬೇಕು ಅಂತಂದ್ರೆ ಅದು ಕೂಡ ಸುದೀರ್ಘ ಒಂದು ಅವಧಿಯನ್ನು ತಗೊಳುತ್ತೆ. ಅದ್ರ ನಂತರ ಬರ್ತಕ್ಕಂಥ ಇನ್ನುಳಿದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಲೆಕ್ಕ ಹಾಕೊಂಡ್ರೆ ಈ ದೇಶದಲ್ಲಿ ಪ್ರತಿ ವರ್ಷ ಎಲ್ಲ ಒಂದು ರಾಜ್ಯಗಳು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಚುನಾವಣಾ ವಿಷಯಕ್ಕೆ, ಚುನಾವಣೆ ಸಂಬಂಧಪಟ್ಟ ವಿಷಯಕ್ಕೆ ಸಾಕಷ್ಟು ಸಮಯ, ಸಾಕಷ್ಟು ಹಣ, ಸಾಕಷ್ಟು ಒಂದು ಅಧಿಕಾರಿಗಳಿಂದ ಅಥವಾ ಈ ದೇಶದ ಏನು ಅಧಿಕಾರಿ ವರ್ಗ ಏನಿದೆ ಅದರ ಒಂದು ಬಳಕೆ ಹೆಚ್ಚಿನ ಅಂಶ ಈ ಒಂದು ಚುನಾವಣೆ ನಡೆಸೋದ್ರಲ್ಲೇ ಹೋಲಾಗ್ತಾ ಇದೆ. ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ತಾನೇ ನಡೆದಂತ ಬೈ ಎಲೆಕ್ಷನ್, ಈಗ ಕುಮಾರಸ್ವಾಮಿ ಅವರಿಂದ ತೆರವಾದಂತಹ ಒಂದು ಜಾಗ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಮತ್ತೆ ಅವರು ಕೇಂದ್ರಕ್ಕೆ ಹೋಗ್ತಾರೆ, ಇಲ್ಲಿ ಅಸೆಂಬ್ಲಿಗೆ ಬೇಕಾಗಿರುವಂತಹ ಕರ್ನಾಟಕಕ್ಕೆ ನಮ್ಮ MLA ಸೀಟ್ ಬೇಕಾಗಿರುವಂತದ್ದು ಅಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ. ಮತ್ತೆ ಬೊಮ್ಮಾಯಿ ಅವರ ಕ್ಷೇತ್ರ ಅಲ್ಲೂ ಕೂಡ ಮತ್ತೆ ಎಲೆಕ್ಷನ್ ಆಗುತ್ತೆ. ಹೀಗೆ ಬೈ ಎಲೆಕ್ಷನ್ಗಳಾದಾಗ ಇದಕ್ಕೆ ಹೊಣೆ ಯಾರು, ಮತ್ತೆ ಇಲ್ಲಿ ಆಗುವಂತ ಖರ್ಚು ವೆಚ್ಚಗಳ ಹೊಣೆಯನ್ನ ಸರ್ಕಾರವೇ ಬರಬೇಕಾಗುತ್ತೆ. ಅದು ಸರ್ಕಾರಕ್ಕೆ ಆಗುವಂತ ಲಾಸ್. ಖಂಡಿತ ಇದನ್ನೇ ಸುಧಾರಣೆ ಅಂತಂದ್ರೆ ಈ ರೀತಿಯ ಪ್ರಕ್ರಿಯೆಗಳು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಹಾಗಂತ ಹೇಳಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಲಿಕ್ಕೆ ಈ ದೇಶದ ಜನಸಾಮಾನ್ಯನ ತೆರಿಗೆ ಹಣವನ್ನ, ನಮ್ಮ ದೇಶದಲ್ಲಿ ಜಗತ್ತಿನ ನಂಬರ್ 1 ಶ್ರೀಮಂತರು ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿ ವಿಂಗಡಿಸತಕ್ಕಂಥ ಅತ್ಯಂತ ಕಡಿಮೆ ಕೂಲಿಯನ್ನು ಪಡೆತಕ್ಕಂಥ ದಿನಗೂಲಿ ನೌಕರರು ಕೂಡ ಈ ದೇಶದಲ್ಲಿ ಇದ್ದಾರೆ. ಅವರ ಒಂದು ತೆರಿಗೆಯ ಒಂದು ಹಣವನ್ನು ಸಮರ್ಪಕವಾಗಿ ಸದ್ವಿನಿಯೋಗ ಆಗಬೇಕು. ಈ ರೀತಿ ಬೇಜವಾಬ್ದಾರಿತವಾಗಿ ಚುನಾವಣೆಗಳ ಮೇಲೆ ಚುನಾವಣೆ, ನಮಗೆಲ್ಲ ಇಷ್ಟ ಆಯ್ತು, ಇಲ್ಲಿಂದ ಕಡೆ ನನಗೆ ಬೇಡ, ಇನ್ನೊಂದು ಹೋಗ್ತೀನಿ, ಈ ರೀತಿಯ ಒಂದು ದಾರಿ ತಪ್ಪಿದ ವಿಚಾರಗಳನ್ನ ತಪ್ಪಿಸ್ಲಿಕ್ಕೆ, ಈ ದೇಶದ ಜನಸಾಮಾನ್ಯರ ತೆರಿಗೆ ಹಣವನ್ನು ಉಳಿಸಲಿಕ್ಕೆ ಸಾಮಾನ್ಯ ಮೋದಿ ಅವರು ದೂರದೃಷ್ಟಿ ಯೋಜನೆಗಳಲ್ಲಿ ಈ ಒಂದು ಚುನಾವಣಾ ಸುಧಾರಣಾ ಕಾರ್ಯಕ್ರಮವನ್ನು ಇವತ್ತು ಕೈಗೊಂಡಿದ್ದಾರೆ. ಈ ಕಾಯ್ದೆಯನ್ನು ಯಾಕೆ ಮತ್ತೆ ಕಾಂಗ್ರೆಸ್ನವರು ವಿರೋಧಿಸ್ತಾ ಇದ್ದಾರೆ? ಕಾಂಗ್ರೆಸ್ನವರು ಆಗಿರ್ಬೋದು, ಮಿತ್ರ ಪಕ್ಷಗಳಾಗಿರ್ಬೋದು, ಯಾವ ಕಾರಣಕ್ಕೋಸ್ಕರ ವಿರೋಧಿಸ್ತಾರೆ? ಶರತ್ಜಿ, ಮೋದಿಯವರ ಒಂದು ವಿಷನ್ ಏನಿದೆ ನಮಗೆಲ್ಲರೂ ಗೊತ್ತಿದೆ. ಮೋದಿಯವರ ಒಂದು ದೂರದೃಷ್ಟಿ ಸಣ್ಣ ಪುಟ್ಟ ರಾಜಕೀಯ ಏನು ಅವಕಾಶಗಳನ್ನು ಬಳಸ್ಕೊಳ್ಳೋದು ಅಥವಾ ಏನೋ ಒಂದು ಈ ರೀತಿಯ ಒಂದು ಕೆಟ್ಟ ಪ್ರಲೋಭನೆಗಳಿಂದ ಮುಕ್ತರಾಗಿ ಅವ್ರು ಎಷ್ಟೊತ್ತಿದ್ದು ಯೋಚನೆ ಮಾಡೋದು ಈ ದೇಶಕ್ಕೆ ಏನು ಒಳ್ಳೆಯದಾಗುತ್ತೆ, ಈ ದೇಶದ ಜನರಿಗೆ ಏನು ಒಳ್ಳೆಯದಾಗುತ್ತೆ ಅಷ್ಟೊಂದು ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ನವ್ರಿಗೆ ಏನು ಭಯ ಅಂತಂದ್ರೆ, ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ದೇಶ ಒಂದು ಚುನಾವಣೆ ಈ ವಿಚಾರದ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಗಳಿಗೆ ನಾವು ವಿರೋಧಿಸ್ತೀವಿ, ಇದನ್ನ ರಾಜ್ಯಗಳಿಗೆ ತೊಂದರೆ ಆಗುತ್ತೆ. ಅರೆ, ಒಂದು ಕಡೆ ನೀವು ನೋಡಿದಾಗ ಒಂದು ಸಂಪನ್ಮೂಲ, ಒಂದು ಅಧಿಕಾರಿಗಳ ಸಮಯ, ಈ ರೀತಿ ಮತ್ತೆ ಇನ್ನೂ ಯೋಚನೆ ಮಾಡಕೊಂಡು ಇದು ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೂ ಬಹಳ ಒಳ್ಳೆ ವಿಚಾರ. ಪ್ರತಿ ಚುನಾವಣೆಯಲ್ಲಿ ಒಬ್ಬ ಸಕ್ರಿಯ ರಾಜಕೀಯ ಯಾವುದೇ ಪಕ್ಷನಾಗಿರಲಿ, BJP ಅವರಾಗಿರಲಿ, ಕಾಂಗ್ರೆಸ್ ಅವರಾಗಿರಲಿ, ಜನತಾದಳರಾಗಿರಲಿ, ಯಾವುದೇ ಪಕ್ಷದ ಪ್ರಮುಖ ಕಾರ್ಯಕರ್ತ ಒಂದು ಚುನಾವಣೆ ಕನಿಷ್ಠ 2 ತಿಂಗಳ ತನ್ನ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ತಾನೆ. ಪ್ರತಿ ವರ್ಷ ಈಗ 6 ತಿಂಗಳಿಗೊಮ್ಮೆ 2 ತಿಂಗಳು ಮನೆ ಬಿಟ್ಟು ಕೆಲಸ ಬಿಟ್ಟು ಆಚೆ ಹೋದಾಗ ಸಹಜವಾಗಿ ಅವನಿಗೆ ತೊಂದರೆ. ಇನ್ನ ನೀವು ಅಧಿಕಾರಿವರೆಗೂ ಕೇಳಂಗಿಲ್ಲ. ನಿಗದಿತ ಸರಿಯಾದ ಸಮಯದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ದೇಶದ ಅಧಿಕಾರಿಶಾಹಿಗಳು ಕಷ್ಟ. ಹೀಗೆಂದಾಗ ಪ್ರತಿ ಚುನಾವಣೆಗೆ ನೀತಿ ಸಂಹಿತೆ ಅಂತ ಬರುತ್ತೆ. ನಮ್ಗೆ ಗೊತ್ತಿದೆ, ಒಂದು ನೀತಿ ಸಂಹಿತೆ ಕನಿಷ್ಠ 28 ದಿವಸ ಸರಿಯಾದ ಅವಧಿಯಲ್ಲಿ ಕೆಲಸ ಮಾಡದೆ ಅಧಿಕಾರಿಶಾಹಿ ಇರುವಾಗ ನೀತಿ ಸಂಹಿತೆ ಬಂದಾಗ ಸಾಮಾನ್ಯ ಜನರಿಗೆ ಹೇಳ್ತಕ್ಕಂಥ ಮಾತೇನು? ಚುನಾವಣಾ ನೀತಿ ಸಂಹಿತೆ ನಾವು ಯಾವ್ದು ಕೆಲಸ ಮಾಡಲ್ಲ. ಹೀಗಿದ್ದಾಗ ನಿಮಗೆ ಅಭಿವೃದ್ಧಿ ಎಲ್ಲಿ ಆಗುತ್ತೆ? ಈ ದೃಷ್ಟಿಯಿಂದ ಮೋದಿ ಅವರು ಈ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಟು ಹೊರಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರಿಗೆ ಎಲ್ಲಿ ಭಯ ಅಂತಂದ್ರೆ, ಈಗಾಗಲೇ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿ ನಾವೇನು ನಮ್ಮ ಮೋದಿ ಅವರು 10 ವರ್ಷಗಳಿಂದ ಒಂದು ಘೋಷಣೆ ಕೊಟ್ಟರು. ಆ ಒಂದು ಘೋಷಣೆ ನಿಜವಾಗ್ತಾ ಬರ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ನ ಒಂದು ಬೇರೆ ಸಮೇತ, ಅಂದ್ರೆ ಕಾಂಗ್ರೆಸ್ ಅನ್ನ ನಾವು ಕೆಟ್ಟದ್ದು ಹೇಳ್ತಿಲ್ಲ, ಆದ್ರೆ ಅವರ ಮನಸ್ಸಲ್ಲಿರ್ತಕ್ಕಂಥ ಜಡ್ಡು
ನನಗೆ ಅಧಿಕಾರ ತೊಂದರೆ ಆಗುತ್ತೆ, ನನ್ನ ಪಕ್ಷದ ಉಳಿವಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವರು ವಿರೋಧಿಸ್ತಾ ಇದ್ದಾರೆ ಬಿಟ್ರೆ ಬೇರೆ ಏನ್ ಕಾರಣ ಇದೆ ವಿರೋಧಿಸಲಿಕ್ಕೆ ನೀವು ಹೇಳಿ? ಅದಕ್ಕೆ ಈಗ ಮೋದಿ ಅವರಿಗೆ ಒಂದು ಏನು ಇವತ್ತು ಕೆಟ್ಟ ಆಪಾದನೆ ಏನಪ್ಪಾ ಅಂತಂದ್ರೆ, ಶ್ರೀಮಂತರಿಗೆ ಇವರು ಮೋದಿ ಅವರು ಸಹಾಯ ಮಾಡ್ತಾ ಇದ್ದಾರೆ. ಈ ಒಂದು ಸರ್ಕಾರ ಇರುವಂತದ್ದು ಮೋದಿ ಅವರಿಗೆ ಯಾರು ಸಾಹುಕಾರರಿಗೆ ಮಾತ್ರ ಅಥವಾ ಶ್ರೀಮಂತರಿಗೆ ಮಾತ್ರ, ಬಡ ಜನರಿಗೆ ಇವರು ಮೋದಿ ಅವರಿಂದ ಯಾವ್ದು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಸದನದಲ್ಲಿ ಚರ್ಚೆ ಮಾಡಿದಂತ ವಿಚಾರ. ರಾಹುಲ್ ಗಾಂಧಿ ಅವರ ಇಮ್ಮೆಚೂರ್ ಹೇಳಿಕೆಗಳ ಜೊತೆಗೆ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. ದೇಶದ ಸಾಕಷ್ಟು ವಿಚಾರಗಳಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ಪೂರ್ವಗ್ರಹ ಪೀಡಿತರಾಗಿ ಮೋದಿ ಅವರನ್ನ ಟೀಕೆ ಮಾಡಿದ್ದೆ ರಾಹುಲ್ ಗಾಂಧಿ ಅವರು ದೊಡ್ಡ ಸಾಧನೆ. ಇದುವರೆಗೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ತೆರೆಯ ಹಿಂದೆ ಅಂದ್ರೆ ದೇಶದ ಏನು ವಿಧಿವತ್ತಾಗಿ ಯಾವುದೇ ಒಬ್ಬ ವಿಧಾನಸಭೆ, ವಿಧಾನ ಪರಿಷತ್ ಆಗಲಿ, ರಾಜ್ಯಸಭೆ, ಲೋಕಸಭೆ ಯಾವುದೇ ಸದಸ್ಯತ್ವ ಇಲ್ಲದೆ ಕೇವಲ ಪಕ್ಷದ ಪ್ರತಿನಿಧಿಯಾಗಿ ವಿರೋಧ ಮಾಡ್ತಾ ಇದ್ರು. ಅಧಿಕೃತವಾಗಿ ಈಗ ಲೋಕಸಭೆ ಸದಸ್ಯರಾಗಿದ್ದಾರೆ, ಸಂತೋಷ ಆಗ್ಲಿ. ಆದ್ರೆ ಸುಧಾರಣೆ ದೃಷ್ಟಿಯಿಂದ ಮೋದಿ ಅವರ ಹೆಜ್ಜೆಯನ್ನು ಇವರು ಟೀಕೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಇವರು ಸದಾಕಾಲ ಇವರು ಪಕ್ಷ ಮೋದಿ ಅವರನ್ನು ಟೀಕೆ ಮಾಡೋದು ಇಷ್ಟ ಮಾಡ್ತಿದ್ದಾರೆ. ನೋಡಿ, ಈಗ ಒಂದು ವಿಚಾರ ಅಂದ್ರೆ ಚುನಾವಣೆ, ಈ ಒಂದು ದೇಶ ಒಂದು ಚುನಾವಣೆ ವಿಚಾರವನ್ನು ಬಿಟ್ಟು ಇನ್ನೊಂದು ನಿಮಗೆ ಹೇಳ್ತೀನಿ. ಮೋದಿ ಅವರು ಶ್ರೀಮಂತ ಪರ, ಮೋದಿ ಅವರು ಬಡವರ ವಿರೋಧಿ ಅಂತ ಇಡೀ ದೇಶದಲ್ಲಿ ಇವತ್ತು ಅದು ಪಾರ್ಲಿಮೆಂಟ್ ನಡೀತಾ ಇದೆ. ಇಡೀ ಜಗತ್ತು ಇವತ್ತು ಭಾರತದ ಒಂದು ನಾಗಾಲೋಟವನ್ನ, ಅಭಿವೃದ್ಧಿ ನಾಗಾಲೋಟವನ್ನ ಏನಾದ್ರು ಮಾಡಿ ನಿಯಂತ್ರಿಸಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಒಂದು ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ಜಾರ್ಜ್ ಸೋರೋಸ್ ಅಂತ ಹೇಳಿ ಒಬ್ಬ ಅಂತಾರಾಷ್ಟ್ರೀಯ ವ್ಯಕ್ತಿ ಏನಿದ್ದಾರೆ, ಅವರೊಂದಿಗೆ ಸನ್ಮಾನ್ಯ ನಮ್ಮ ಸೋನಿಯಾ ಗಾಂಧಿ ಅವರ ಒಂದು ಕೈ ಸೇರಿದೆ. ಅವರ ಒಂದು ಜಾರ್ಜ್ ಸೋರೋಸ್ ಅವರ ಏನ್ ಹೇಳ್ತಾರೆ ಅದನ್ನ ಇವತ್ತು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಏನಂತ ಇಡೀ ಪಕ್ಷದ ಸಂಸದರೇನಿದ್ದಾರೆ, ಕಾರ್ಯಕರ್ತರೇನಿದ್ದಾರೆ, ಅದನ್ನು ಚಾಚು ತಪ್ಪದೆ ಕಳೆದ 5 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಈ ಯಾವುದೇ ವಿಚಾರಕ್ಕೂ ಮೋದಿ ಅವರು ಸೊಪ್ಪಾಕಲ್ಲ. ಮತ್ತೆ ದೇಶದ ಯುವಜನತೆ ಏನಿದೆ ಅವರಿಗೆ ಫೀಲ್ ಆಗಿದೆ. ಕೇವಲ ನಾವು ಯಾವುದೋ ಕಟ್ಟುಕತೆ ಹೇಳಿದ್ರೆ ಇವತ್ತು ನಮ್ಮ ದೇಶದ ಜನ ನಂಬಂಗಿಲ್ಲ. 2014 ಮೋದಿ ಅವರು ಅಧಿಕಾರಕ್ಕೆ ಬರುವ ಸ್ವಲ್ಪ ಮುಂಚೆ ನಮ್ಮ ದೇಶದ ಅಭಿವೃದ್ಧಿ ಸೂಚ್ಯಂಕ ಆಗಿರ್ಬೋದು, ಮಾನವ ಅಭಿವೃದ್ಧಿ ಸೂಚ್ಯಂಕ ಆಗಿರ್ಬೋದು, ಅಥವಾ ಇವರೇನು ಪ್ರತಿಕ್ಷಣ ನಿರುದ್ಯೋಗ ಅಂತ ಹೇಳ್ತಾರೆ, ಇವರು ಯಾವುದೇ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಜಾಗತಿಕ ಒಂದು ಸಂಸ್ಥೆಗಳ ವರದಿ ಆಗಲಿ ಆಧಾರಗಳನ್ನು ಇಟ್ಕೊಳ್ಳೋದಿಲ್ಲ. ಕೇವಲ ಇವರಿಗೆ ಏನೋ ಒಂದು ರೆಡಿ ಆಗಿರುತ್ತೆ ಆ ಒಂದು ವಿಚಾರಗಳನ್ನಷ್ಟೇ ಹೇಳ್ತಿದ್ದಾರೆ. 2014 ಮುಂಚೆ ನಮ್ಮ ದೇಶದ ಸೆನ್ಸೆಕ್ಸ್ ಏನಿದೆ 17,000 ಪಾಯಿಂಟ್ನಲ್ಲಿತ್ತು. ಇವತ್ತು ನಮ್ಮ ಷೇರು ಮಾರುಕಟ್ಟೆ ಸೂಚ್ಯಂಕ ಎಷ್ಟಿದೆ? 80,000 ಆಗಿದೆ. 10 ವರ್ಷಗಳ ಹಿಂದೆ 1 ಟ್ರಿಲಿಯನ್ ಗಿಂತಲೂ ಕಡಿಮೆ ಇದ್ದಂಥ ಷೇರು ಮಾರುಕಟ್ಟೆ ಮೌಲ್ಯ ಇವತ್ತು 5 ಲಕ್ಷ ಕೋಟಿ, ಇವತ್ತು ಅಧಿಕೃತವಾಗಿ 5 ಲಕ್ಷ ಕೋಟಿ ಟ್ರಿಲಿಯನ್, 5 ಟ್ರಿಲಿಯನ್ ಅನ್ನು ದಾಟಿದೆ. ಹಾಗೆಯೇ ನಮ್ಮ ದೇಶದ ಮೂಲಭೂತ ಸೌಕರ್ಯಗಳಿಂದ ರಸ್ತೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿರ್ಬೋದು, ರೈಲ್ವೆ ವ್ಯವಸ್ಥೆ ಆಗಿರ್ಬೋದು, ಈ ಏನು ಮೂಲಭೂತ ಸೌಲಭ್ಯಗಳನ್ನ 10 ವರ್ಷಗಳ ಹಿಂದೆ ಏನು ಪರಿಸ್ಥಿತಿ ಇವತ್ತು ಜಾಗತಿಕ ಮಟ್ಟದ ಒಂದು ಎಲ್ಲ, ನೀವು ಯಾವುದೇ ಆಗಿರಲಿ, ಯಾವ್ದಾದ್ರು ಒಂದು ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಗೊಳ್ಳಿ, ಅಥವಾ ಇಲ್ಲ ಸ್ಥಳೀಯವಾಗಿ ನಡೀತಾ ಇರ್ತಕ್ಕಂಥ ನಮ್ಮ ಕಿತ್ತೂರು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಹೈವೇ ಪ್ರಾಜೆಕ್ಟ್ಗಳಾಗಿರ್ಬೋದು, ಈ ರೀತಿ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಯಾರು ಕೊಡ್ತಾ ಇದ್ದಾರೆ? ನಮ್ಮ ದೇಶದ ಬಡವರಿಗೆ. ಅಲ್ಲಿ ಯಾರು ಶ್ರೀಮಂತರು ಓಡಾಡೋದಿಲ್ಲ. ರೈಲ್ವೆ ಯಾರು ಓಡಾಡ್ತಾರೆ? ಬಡವರೇ ಓಡಾಡ್ತಾರೆ. ರಸ್ತೆಗಳಲ್ಲಿ ಯಾರು ಓಡಾಡ್ತಾರೆ? ಬಡವರು ಓಡಾಡ್ತಾರೆ. ಹೀಗೆ ಮೋದಿ ಅವರು ಎಲ್ಲೂ ಕೂಡ ಶ್ರೀಮಂತರ ಪರವಾಗಿ, ಶ್ರೀಮಂತರಿಗೋಸ್ಕರ ಯಾವುದೇ ಯೋಜನೆ ತರ್ತಾ ಇಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಮೋದಿ ಅವ್ರನ್ನ ವಿರೋಧಿಸಲಿಕ್ಕೆ ಅವರ ಬಳಿ ಉಳಿದಿರ್ತಕ್ಕಂಥ ಒಂದೇ ಒಂದು ವಿಚಾರ ಅಷ್ಟೇ. ಮೋದಿ ಅವ್ರನ್ನ ಸಾಕಷ್ಟು ವಿಚಾರಗಳಲ್ಲಿ ಅವರ ಪ್ರಧಾನಿ ಆಗೋದಕ್ಕೆ ಮುಂಚೆನೇ ಟೀಕೆ ಮಾಡಿದ್ರು. ನಮ್ಮನೆ ಸೋನಿಯಾ ಗಾಂಧಿ ಅವರು ಸಾವಿನ ವ್ಯಾಪಾರಿ ಅಂತ ಕರೆದು ಗೋಡ್ಡಾ ಹತ್ಯಾಕಾಂಡದ ಒಂದು ವಿಚಾರವನ್ನು ಇಟ್ಕೊಂಡು ಮೋದಿ ಒಬ್ಬರು ಸಾವಿನ ವ್ಯಾಪಾರಿ ಅಂತ ಒಂದು ವಿಚಾರ ತೆಗೆದುಕೊಂಡು, ಮತ್ತೆ ಅವರದೇ UPA ಸರ್ಕಾರ ಇದ್ದಾಗ ಬೇರೆ ಬೇರೆ ಕಮಿಷನ್ಗಳನ್ನು ನೇಮಕ ಮಾಡಿ ವಿಚಾರಣೆ ನಡೆಸಿದಾಗ ನರೇಂದ್ರ ಮೋದಿ ಅವರ ಆ ವಿಚಾರದಲ್ಲಿ ಅವರು ತಪ್ಪಿತಸ್ಥರಲ್ಲ ಅಂತ ಹೇಳಿ ಅವರದೇ ಆಯೋಗ ತೀರ್ಮಾನ ಕೊಟ್ಟ ಮೇಲೆ ಆ ಒಂದು ಟೀಕೆಗಳಿಂದ ಆಚೆ ಬಂದರು. ಈಗ ಅವರಿಗೆ ಉಳಿದಿರತಕ್ಕಂಥ ಭ್ರಷ್ಟಾಚಾರ ಇಲ್ಲ. 10 ವರ್ಷಗಳ ಮೋದಿ ಅವರ ಆಡಳಿತದಲ್ಲಿ ಒಂದೇ ಒಂದು ಪೈಸಾ ನೀವೆಲ್ಲ ನೋಡಿದಿರಾ? ಹೀಗೆ ಯಾವುದೇ ಅವರ ಮೇಲೆ ಹೇಳ್ತಕ್ಕಂಥ ಯಾವುದೇ ವಿಚಾರ ಇಲ್ಲದೆ ಇರುವಾಗ ಉಳಿದಿರೋದು ಇದೊಂದು, ಈ ಒಂದು ವಿಚಾರ ಬಂದಿಟ್ಕೊಂಡು ಹೊರಟಿದ್ದಾರೆ. ಈ ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಅವರು ಸಕ್ಸಸ್ ಆಗುತ್ತೆ. ಖಂಡಿತವಾಗಿಯೂ ಹಾಗಾದ್ರೆ ಈ ಒಂದು ದೇಶ ಒಂದು ಚುನಾವಣೆ, ಈ ಒಂದು ಕಾಯ್ದೆಯನ್ನು ಜಾರಿ ತರ್ತಾರೆ. ಹೌದು. ಕಳೆದ ಅವಧಿನಲ್ಲೇ ಸನ್ಮಾನ್ಯ ರಾಮನಾಥ್ ಕೋವಿಂದ್ ಏನಿದ್ದಾರೆ, ನಮ್ಮ ಭಾರತ ರಾಷ್ಟ್ರದ ಹಿಂದಿನ ರಾಷ್ಟ್ರಪತಿಗಳು, ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಎಲ್ಲ ಪಕ್ಷಗಳು ಈ ಒಂದು ಸಮಿತಿಯಲ್ಲಿ ಕೇವಲ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಲಿ, ಲೋಕಸಭಾ ಸದಸ್ಯರಾಗಲಿ ಇಲ್ಲ, ದೇಶದ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನು ಈ ಒಂದು ಸಮಿತಿ ಒಳಗೊಂಡಿದೆ. ಸುಮಾರು 2-3 ವರ್ಷಗಳ ಕಾಲ ಇಡೀ ದೇಶಾದ್ಯಂತ ಈ ಒಂದು ದೇಶ ಒಂದು ಚುನಾವಣೆಯ ವಿಚಾರವಾಗಿ ಚರ್ಚೆಗಳು ನಡೆದಿದೆ. ಇದರಲ್ಲಿರ್ತಕ್ಕಂಥ ಯಾವ್ದಾದ್ರು ಕೊರತೆಗಳಿದ್ರೆ ನೀವು ಹೇಳಿ. ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ರು ಇದು ಸಂವಿಧಾನಕ್ಕೆ ವಿರುದ್ಧ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನಮಗೆ ಸಂವಿಧಾನ ಆಗಲಿ ಪ್ರಜಾಪ್ರಭುತ್ವ ನೀವು ಸುಧಾರಣೆ ಮಾಡಬೇಡಿ ಅಂತ ಎಲ್ಲಿ ಹೇಳಿದೆ? ಹಾಗಾದ್ರೆ ಯಾಕೆ 70 ವರ್ಷ ಬೇಕಾಯ್ತು ಒಂದು ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ತರೋದಕ್ಕೆ? ಕಾಂಗ್ರೆಸ್ನವರಿಗೆ ಈ ದೇಶದ ಸುಧಾರಣೆ ಅನ್ನೋದೇ ಬೇಕಿಲ್ಲ, ಈ ದೇಶದ ಸಾಮಾನ್ಯನ ಅಭಿವೃದ್ಧಿ ಅನ್ನೋದೇ ಬೇಕಿಲ್ಲ. ಅವರಿಗೆ ಬೇಕಿರೋದು ಅಧಿಕಾರ. ನೀವು ನೋಡ್ಬೋದು 70 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಯಾವ ಕುಟುಂಬ ಆಯಿತು? ಒಂದೇ ಕುಟುಂಬ. ಅವ್ರು ಕೇಳಿದವರು ಯಾರು? ಅವರು ಕೂಡ ಕುಟುಂಬ, ನನ್ನ ಕುಟುಂಬ, ನಾನು ಮತ್ತೆ ಹೈಕಮಾಂಡ್, ಕಾಂಗ್ರೆಸ್, ಇಷ್ಟನ್ನೇ ಅವರು ಯೋಚನೆ ಮಾಡೋದು ಬಿಟ್ಟರೆ ಅವರ ತಲೆಯಲ್ಲಿ ಎಲ್ಲೂ ಕೂಡ ಈ ರೀತಿ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋ ಮೂಲಕ ನಮ್ಮ ದೇಶದ ಹಣ, ನಮ್ಮ ದೇಶದ ಅಧಿಕಾರಿಶಾಹಿಗಳ ಸಮಯ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಸಮಯ ಇವೆಲ್ಲವನ್ನು ಕಡಿಮೆ ಮಾಡಿ
ಒಂದು ಒಳ್ಳೆ ವ್ಯವಸ್ಥೆಯನ್ನ ತರಬಹುದು ಅಂತ ಅವ್ರು ಯೋಚನೆ ಮಾಡಿದ್ರೆ ಆಗಿರೋದು. ಯಾಕೆ ವಿರೋಧ ಮಾಡ್ತಾರೆ ನೀವು? ಸಂವಿಧಾನ ಎಲ್ಲಿ ಹೇಳಿದೆ? ಉದಾಹರಣೆ ತರಬೇಡಿ ಅಂತ ನಿಮ್ಮ ಸಂವಿಧಾನ ಎಲ್ಲಿ ಹೇಳಿದೆ? ಮಾನ್ಯ ರಾಹುಲ್ ಗಾಂಧಿ ಅವರು ಮುಚ್ಚಿರುವ ಸಂವಿಧಾನ ಪುಸ್ತಕವನ್ನ ಈ ದೇಶದ ತುಂಬಾ ತೋರಿಸ್ಕೊಂಡು ಓಡಾಡೋದು ಬಿಟ್ರೆ ಅವರೆಲ್ಲರೂ ಒಂದ್ ಕಡೆ ತೋರಿಸ್ಬೇಕಲ್ಲ. ನೀವು ಈ ದೇಶಕ್ಕೆ, ಈ ದೇಶದ ಬಡವರ, ಈ ದೇಶದ ಅತ್ಯಂತ ಸಾಮಾನ್ಯ ವ್ಯಕ್ತಿಯ ಸುಧಾರಣೆಯನ್ನ ಮಾಡ್ಲಿಕ್ಕೆ ಈ ರೀತಿಯ ಒಂದು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಅಂತ ಎಲ್ಲಿ ತೋರಿಸಿದೆ? ಎಲ್ಲಿ ಹೇಳಿ ಸಂವಿಧಾನ ಹೇಳಿದೆಲ್ಲ ಅದು? ಇವರೇ ತಿಳ್ಕೊಂಡಿದ್ದಾರೆ. ಇಲ್ಲಿಗೆ 30-40 ವರ್ಷಗಳ ಹಿಂದಿದ್ದಂತ ಏನು ನಮ್ಮ ಜನರ ಮುಗ್ಧರ ಒಂದು ಮೈಂಡ್ ಸೆಟ್ ಇದೆ, ಅದೇ ಮೈಂಡ್ ಸೆಟ್ ಇವತ್ತು ಕೂಡ ಇದೆ ಅಂತ ಹೇಳಿ ದೇಶದ ಜನರ ತಲೆಗೆ ಟೋಪಿ ಹಾಕಿ ಕೊಟ್ಟಿದ್ದಾರೆ ಅಷ್ಟೇ. ಅದರ ಒಂದು ಪರಿಣಾಮನೇ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಏನು ಬೇರೆ ಸಮೇತ ಇವತ್ತು ಕಿತ್ಕೊಂಡು ಹೋಗ್ತಾ ಇದೆ. ಇನ್ನುಳಿದಂತೆ ಸಿದ್ದರಾಮಯ್ಯನವರು ವಿಚಾರಕ್ಕೆ ಬಂದ್ರೆ ಅವರು ಸದಾಕಾಲ ಅವರು ಇದನ್ನ ಹೇಳ್ತಾರೆ, ಸಂವಿಧಾನ ಪ್ರಜಾಪ್ರಭುತ್ವ, ಸಂವಿಧಾನ ಪ್ರಜಾಪ್ರಭುತ್ವ. ಸುಮಾರು 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಒಬ್ಬ ಜನಸಾಮಾನ್ಯನ ಬದುಕನ್ನು ಸುಧಾರಿಸಬೇಕು, ಅಥವಾ ಈ ದೇಶದಲ್ಲಿ ಏನು ವ್ಯವಸ್ಥೆಗಳಿದೆ ಆ ವ್ಯವಸ್ಥೆಗಳಲ್ಲಿ ಸ್ವಲ್ಪನಾದ್ರೂ ಸುಧಾರಣೆ ತರಬೇಕು. ಸಾಕಷ್ಟು ಜನ ಅವ್ರನ್ನ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಹೇಳ್ತಾರೆ. ಪ್ರಬುದ್ಧ ರಾಜಕಾರಣಿ ಅದು ಅವನ ನಡೆ ಹೇಗಿರುತ್ತೆ, ಒಂದಕ್ಕಿಂತ ಒಂದು ಉತ್ಕೃಷ್ಟ ವ್ಯವಸ್ಥೆಗೆ ನಾವು ದಾಟಿ ಹೋಗ್ತಾ ಇರೋದು. ಆ ಒಂದು ವಿಚಾರವನ್ನು ನಾವು ಸಿದ್ದರಾಮಯ್ಯನವರು ಕಾಣಲೇ ಇಲ್ಲ. ಮೋದಿ ಅವರನ್ನ ಅವ್ರು ಯಾವುದೇ ವಿಚಾರ ತಗೊಂಡ್ರೆ ಈ ದೇಶಕ್ಕೆ, ಈ ದೇಶದ ಜನರಿಗೆ ಈ ಒಳ್ಳೆ ಹಿತದೃಷ್ಟಿಯಿಂದ ಮೋದಿ ಅವರು ಯಾವುದೇ ವಿಚಾರ ಹೇಳಿದ್ರು, ಸಿದ್ದರಾಮಯ್ಯನವರು ಕಣ್ಣು ಮುಚ್ಕೊಂಡು ಒಂದೇ ಹೇಳೋದು, ಇದು ಸರಿ ಇಲ್ಲ, ಇದು ಸಂವಿಧಾನ ವಿರುದ್ಧ, ಪ್ರಜಾಪ್ರಭುತ್ವ ವಿರುದ್ಧ. ಹಾಗಾದ್ರೆ 40 ವರ್ಷಗಳ ಇವರು ರಾಜಕಾರಣ ಮಾಡಿದ್ದೇನು? ಯಾರಿಗೋಸ್ಕರ ರಾಜಕಾರಣ ಮಾಡಿದ್ರು? ಕೇವಲ ಇವರು ಮಂತ್ರಿ ಆಗ್ಲಿಕ್ಕೆ, ಇವರು ಮುಖ್ಯಮಂತ್ರಿ ಆಗ್ಲಿಕ್ಕೆ, ಮತ್ತೆ ಇವರು ಅಧಿಕಾರ ಅನುಭವಿಸಲಿಕ್ಕೆ ಬಿಟ್ರೆ ಈ ದೇಶದ ಶ್ರೀಸಾಮಾನ್ಯನ ಬದುಕಾಗ್ಲಿ, ಅತ್ಯಂತ ದಮನಿತ, ದಲಿತ, ನಿಕೃಷ್ಟ ಅವರ ಬದುಕನ್ನ ಮೇಲೆತ್ತೋದಕ್ಕಾಗ್ಲಿ ಇವರು ಖಂಡಿತ ರಾಜ್ಯ ಆಳ್ಲಿಕ್ಕೆ ಬರಲಿಲ್ಲ. ಇದು ನಮ್ಮ ಜನರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಮುಖ್ಯ ಸಂದೇಶ. ಈಗಿನ ಯುವಜನತೆ ಈ ಒಂದು ದೇಶ ಒಂದು ಚುನಾವಣೆಯನ್ನ ಬೆಂಬಲಿಸ್ತಾರ, ಒಪ್ಕೊಳ್ತಾರ? ಖಂಡಿತ. ನೋಡಿ, ಜಗತ್ತಿನ ಇವತ್ತಿಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವಜನರಿರ್ತಕ್ಕಂಥ ದೇಶ ಭಾರತ. ಅದರಲ್ಲೂ 18 ವರ್ಷದಿಂದ 40, 38, 45 ಒಳಗಿನ ಇರತಕ್ಕಂಥ ಆಸುಪಾಸಿನ ಜಗತ್ತಿನ ಅತಿ ದೊಡ್ಡ ಯುವ ಜನ ಶಕ್ತಿ ಇರೋದು ಭಾರತದಲ್ಲಿ. 65 ಕೋಟಿಗಿಂತ ಹೆಚ್ಚು ಈ ದೇಶದಲ್ಲಿ ಯುವಕರಿದ್ದಾರೆ. ಈ ದೇಶದ ಯುವಕರಿಗೆ ಗೊತ್ತಾಗಿದೆ ಏನು ಸತತ 6-7 ದಶಕಗಳಿಂದ ಕಾಂಗ್ರೆಸ್ ಜನರಿಗೆ ಮಕ್ಕಳು ಟೋಪಿ ಹಾಕೊಂಡು ಬಂತು, ಅದನ್ನ ಪ್ರಖರವಾಗಿ ಪ್ರಬಲವಾಗಿ ವಿರೋಧಿಸಿದ ಪ್ರತಿಫಲವಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸ್ಥಾಪನೆ ಆದಂತಹ ಭಾರತೀಯ ಜನತಾ ಪಕ್ಷ ಏನಿದೆ 1980ರಲ್ಲಿ ಸ್ಥಾಪನೆ ಆಯಿತು. ಕೇವಲ ಇಲ್ಲಿಗೆ 44-43 ವರ್ಷಗಳಲ್ಲಿ, ಅಂದ್ರೆ 2014ಕ್ಕೆ 34 ವರ್ಷ ಇರ್ಬೋದು. ನಾವು ಕೂಡ ಯಾರು ಅಂದ್ಕೊಂಡಿರಲಿಲ್ಲ ಸಿಂಗಲ್ ಮೆಜಾರಿಟಿ ಒಂದು ಪಕ್ಷ ಭಾರತವನ್ನು ಆಳತ್ತೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ. ಆದರೆ ಈ ದೇಶದ ಯುವ ಮತದಾರ ಅವನಿಗೆ ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಲಿಕ್ಕೆ ಭಾರತೀಯ ಜನತಾ ಪಕ್ಷದ ಒಂದು ಅಡಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿ 2014ರಲ್ಲಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಮೆಜಾರಿಟಿಯೊಂದಿಗೆ ಸರ್ಕಾರವನ್ನು ಆಯ್ಕೆ ಮಾಡಿದ್ರು. ಅದರ ನಂತರ 2019ರಲ್ಲಿ ಮತ್ತೆ ಪ್ರಚಂಡ ಬಹುಮತದೊಂದಿಗೆ ಮೋದಿ ಅವರನ್ನ ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ರು. ಈಗ ಮತ್ತೊಮ್ಮೆ 3ನೇ ಬಾರಿಗೆ ಮತ್ತೊಮ್ಮೆ ಮೋದಿ ಅವರನ್ನ ಮತ್ತೆ ಭಾರತೀಯ ಜನತಾ ಪಕ್ಷದ NDA ಮೈತ್ರಿಕೂಟವನ್ನು ಬೆಂಬಲಿಸಿದ್ದಾರೆ. ಅವ್ರಿಗೆ ಅನಿಸಿದೆ ಕಾಂಗ್ರೆಸ್ ಅವರು ನಮ್ಮ ದೇಶವನ್ನಾಗಲಿ, ದೇಶದ ಜನರನ್ನಾಗಲಿ ಉದ್ಧಾರ ಮಾಡೋದಿಲ್ಲ. ಆ ಒಂದು ನಿಲುವಿನ ಮೇಲೆ ಇವತ್ತು ಬಿಜೆಪಿ ಪದೇ ಮಹಾರಾಷ್ಟ್ರ ಚುನಾವಣೆ ಆಗಿರ್ಬೋದು, ನಿಮಗೆ ಈಗ ನಡ್ತಕ್ಕಂಥ ಹರಿಯಾಣ, ಮಹಾರಾಷ್ಟ್ರ ಚುನಾವಣೆಗಳಾಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ನಡ್ತಕ್ಕಂಥ ಉಪಚುನಾವಣೆಗಳಾಗಿರ್ಬೋದು, ಎಲ್ಲ ಚುನಾವಣೆಗಳನ್ನ ಗಮನಿಸಿದಾಗ ನಮಗನ್ಸೋದು, ಈ ದೇಶದ ಯುವ ಜನರಿಗೆ ಅನ್ಸೋದು, ಭಾರತೀಯ ಜನತಾ ಪಕ್ಷ ಬಿಟ್ಟರೆ ಬೇರೆ ಆಯ್ಕೆ ಅವರಿಗಿಲ್ಲ. ಇಷ್ಟೊತ್ತು ನಮ್ಮ ಜೊತೆ ಒಂದು ಸುದೀರ್ಘವಾದಂಥ ಒಂದು ದೇಶ ಒಂದು ಚುನಾವಣೆ ವಿಚಾರವಾಗಿ ಸುದೀರ್ಘವಾದಂಥ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಂಥ ನಮ್ಮ ಪ್ರೀತಿಯ ರಾಕೇಶ್ ಅಣೆಕಟ್ಟೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಈ ಒಂದು ವಿಚಾರವನ್ನು ಇನ್ನೂ ಅಷ್ಟು ಜನಕ್ಕೆ ಶೇರ್ ಮಾಡೋದ್ರ ಮುಖಾಂತರ ಈ ವಿಚಾರವನ್ನು ತಿಳಿಸಿ ಅಂತ ನಿಮ್ಮಲ್ಲೂ ಕೂಡ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಮಯದಲ್ಲಿ ನಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಚಾರವನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶರತ್ ಭೈರಪ್ಪನವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.